ನಮಸ್ತೆ, ಹರೇ ಕೃಷ್ಣ. ವರ್ಷದ ಮೊದಲ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತದ ವಿಧಾನವನ್ನು ಆಲ್ರೆಡಿ ತಿಳಿಸಿದ್ದೀನಿ. ಇನ್ನು ಯಾರು ವಿಡಿಯೋ ನೋಡದೇ ಇರೋರು ಪ್ಲೀಸ್ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನು ಸಂಕಷ್ಟಹರ ಗಣಪತಿ ಕಥೆಯನ್ನು ಹೇಳ್ತೀನಿ, ಎಲ್ಲರೂ ಕಥೆಯನ್ನು ಕೇಳಿ ನಿಮ್ಮ ಕಷ್ಟಗಳಿಂದ ಮುಕ್ತರಾಗಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಣಪತಿಯು ವಿಘ್ನಕರ್ತ ಮತ್ತು ವಿಘ್ನಹರ್ತ. ಇವನನ್ನು ಪೂಜಿಸದಿದ್ದರೆ ವಿಘ್ನ ಹೊಡುತ್ತಾನೆ, ಪೂಜಿಸಿದರೆ ವಿಘ್ನವನ್ನು ನಿವಾರಿಸುತ್ತಾನೆ. ಸುಮುಖನು ದುರ್ಮುಖನು ಆಗಿದ್ದಾನೆ. ನಾವೆಲ್ಲ ಗಣಪತಿ ಸುಮುಖನಾಗಿರುವಂತೆ ಪೂಜಿಸಬೇಕು. ಹೀಗೆ ಮಾಡುವ ಸಂಕಷ್ಟಹರ ವ್ರತ ಉಪವಾಸದಿಂದ ಕಾರ್ಯಸಿದ್ಧಿಯಾಗುತ್ತದೆ. ಜಪಾ ಕುಸುಮ ಅಂದರೆ ಕೆಂಪು ದಾಸವಾಳ ಗಣಪತಿಗೆ ಶ್ರೇಷ್ಠವಾದದ್ದು. ಮುಖ್ಯವಾಗಿ ಗರಿಕೆ ಗಣಪತಿಗೆ ಅರ್ಪಣೆ ಮಾಡಬೇಕು. ಇನ್ನು ದೇವಾನುದೇವತೆಗಳಾದ ಶಿವನಿಂದ ಹಿಡಿದು ಪಾರ್ವತಿ, ಮಹಾವಿಷ್ಣು, ಮಹಾಲಕ್ಷ್ಮಿ, ಶ್ರೀರಾಮ, ಕೃಷ್ಣ, ಋಷಿಮುನಿಗಳು, ಗಂಧರ್ವರು ಸೇರಿದಂತೆ ಎಲ್ಲರೂ ಗಣಪತಿಯ ಆರಾಧನೆ ಮಾಡಿ ಫಲ ಪಡೆದಿದ್ದಾರೆ. ವಿಘ್ನವನ್ನು ದೂರ ಮಾಡುವ ಗಣೇಶನನ್ನು ಆರಾಧಿಸಿದರೆ ಸಕಲ ಸಿದ್ಧಿಯನ್ನು ಪಡೆಯಬಹುದು. ಋಷಿಗಳಲ್ಲಿ ಪ್ರಮುಖರಾದ ಶೌನಕ ಮಹರ್ಷಿಗಳು ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೂ ಬರುವ ದಾರಿದ್ರ್ಯ, ಸಂಕಷ್ಟ, ನೋವು, ಕಷ್ಟ, ಚಿಂತೆ ಇವುಗಳನ್ನೆಲ್ಲ ಹೋಗಲಾಡಿಸಲು ಯಾವುದಾದರೂ ಪರಿಹಾರ ಮಾರ್ಗ ಇದೆಯೇ ಎಂದು ಯೋಚಿಸುತ್ತಿದ್ದಾಗ ನಾರದ ಮಹರ್ಷಿಗಳು ಬರ್ತಾರೆ. ನಾರದರು ಶೌನಕ ಮಹರ್ಷಿಗಳ ಮನಸ್ಸಿನಲ್ಲಿ ಇರುವ ಚಿಂತನೆ ಗಮನಿಸಿ, ಮಹರ್ಷಿಗಳೇ, ಇದಕ್ಕೆಲ್ಲ ಪರಿಹಾರ ಅಥವಾ ಉಪಾಯ ಎಂದರೆ ನೀವು ಸ್ಕಂದನನ್ನು ಕುರಿತು ಕಠಿಣ ತಪಸ್ಸು ಮಾಡಿದಾಗ ಸ್ಕಂದನು ಪ್ರಸನ್ನನಾಗಿ, ಮಹರ್ಷಿಗಳೇ, ನೀವು ಪ್ರತಿ ತಿಂಗಳು ಬರುವ ಬಹುಳ ಚೌತಿ ತಿಥಿಯ ಸಂಕಷ್ಟಹರ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿ. ಮೋದಕವನ್ನು ಮಾಡಿ ಯಥಾನುಶಕ್ತಿ ದಾನ ಧರ್ಮವನ್ನು ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ. ಕ್ರಮವಾಗಿ ಸಂಕಷ್ಟಹರ ವ್ರತ ಮಾಡುವಂತೆ ತಿಳಿಸಿದರು. ಹಾಗೆ ಧರ್ಮಭ್ರಷ್ಟರಾಗಿ ಅರಣ್ಯವಾಸ ಅನುಭವಿಸುತ್ತಿದ್ದ ಧರ್ಮರಾಜನಿಗೆ, ನಿನ್ನ ಅರಣ್ಯವಾಸ ಮುಗಿಯುವ ತನಕ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡು ಎಂದು ಶ್ರೀ ಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ಉಪದೇಶಿಸಿದರು. ಇದರಿಂದ ನಿಮಗೆ ಶತ್ರುಗಳ ಬಾಧೆ ಕಳೆದು ಮುಂದಿನ ದಿನಗಳು ಸುಖಮಯವಾಗುತ್ತದೆ ಎಂದು ಹೇಳಿ ಸಂಕಷ್ಟಹರ ವ್ರತ ವಿಧಾನವನ್ನು ತಿಳಿಸಿ ದೌಮ್ಯ ಮಹರ್ಷಿಗಳ ಮೂಲಕ ಈ ವ್ರತವನ್ನು ಮಾಡಿಸಿದನು. ಈ ವ್ರತ ಕೈಗೊಂಡ ದಿನದಿಂದಲೇ ಕಷ್ಟಗಳು ಕಡಿಮೆಯಾಯಿತು ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಅಪಾರ ಜಯ ಗಳಿಸಿದನು. ಹಾಗೆ ಸಂಕಷ್ಟಹರ ಗಣಪತಿ ವ್ರತವನ್ನು ಹಿಮವಂತನ ಮಗಳಾಗಿ ಜನಿಸಿದ ಪಾರ್ವತಿ ದೇವಿಯು ಶಿವನನ್ನೇ ಪತಿಯಾಗಿ ಪಡೆಯಲು ಶಿವಪೂಜೆಯಲ್ಲಿ ನಿರತಳಾಗ್ತಾಳೆ. ಆಗ ನಾರದರು ಪ್ರತ್ಯಕ್ಷರಾಗಿ ಅವಳ ಮನದಿಷ್ಟೆ ಏನೆಂದು ತಿಳಿದು, ನಿನ್ನ ಇಚ್ಛೆ ಪೂರೈಸಬೇಕಾದ್ರೆ ಮೊದಲು ನೀನು ಸಂಕಷ್ಟಹರ ಗಣಪತಿಯನ್ನು ಪೂಜೆ ಮಾಡು, ನಿನ್ನ ಮನದಿಚ್ಛೆ ಶೀಘ್ರವಾಗಿ ನೆರವೇರುತ್ತದೆ ಎಂದರು. ನಾರದರ ಆದೇಶದಂತೆ ಪಾರ್ವತಿ ದೇವಿಯು ಗಣಪತಿಯನ್ನು ಸ್ಮರಿಸಿದಾಗ ಕೂಡಲೇ ಗಣಪತಿ ಪ್ರತ್ಯಕ್ಷನಾದನು. ತಾಯಿಯ ಇಚ್ಛೆ ತಿಳಿದು, ಅಮ್ಮ, ನೀನು ಚೌತಿ ಗಣಪತಿಯನ್ನು ಆರಾಧಿಸು ಎಂದು ವ್ರತದ ವಿಧಾನವನ್ನು ತಿಳಿಸಿದನು. ಪಾರ್ವತಿ ದೇವಿಯು ನಿಷ್ಠೆಯಿಂದ ಸಂಕಷ್ಟಹರ ಗಣಪತಿ ಆರಾಧನೆಯನ್ನು ಒಂದು ಮಂಡಲ ಮಾಡಿದಳು. ಗಣಪತಿಯ ಅನುಗ್ರಹದಿಂದ ಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ವಿವಾಹವಾದನು. ಸ್ಕಂದದೇವನು, ಋಷಿಮುನಿಗಳೇ, ನೀವು ಲೋಕಕ್ಕೆ ಸಂಕಷ್ಟಹರ ಗಣಪತಿ ವ್ರತದ ಕಥೆಯನ್ನು ಪ್ರಚಾರ ಮಾಡಿರಿ ಎಂದು ಹೇಳಿದನು. ಸಂಕಷ್ಟಹರ ಗಣಪತಿ ವ್ರತ, ಪೂಜೆ, ಉಪವಾಸ ಮಾಡಬೇಕು. ರಾತ್ರಿ ಚಂದ್ರೋದಯದ ನಂತರ ಆಹಾರ ತೆಗೆದುಕೊಳ್ಬೇಕಾಗತ್ತೆ. ಯಾರು ಈ ಸಂಕಷ್ಟಹರ ವ್ರತ ಮಾಡ್ತಾರೋ ಅಥವಾ ಕಥೆಯನ್ನು ಕೇಳ್ತಾರೋ ಅಲೋಪಹಾರ ಸೇವನೆ ಮಾಡಿ ವ್ರತ ಮಾಡುವ ಎಲ್ಲರಿಗೂ ಸಂಕಷ್ಟಹರ ಗಣಪತಿ ಅತಿ ಶೀಘ್ರವಾಗಿ ಅವರವರ ಇಚ್ಛೆ ಪೂರೈಸುತ್ತಾನೆ ಎಂಬ ಈ ಸಂವಾದ ಸ್ಕಂದ ಮತ್ತು ಶೌನಕ ಮಹರ್ಷಿಗಳ ನಡುವೆ ನಡೆದ ಸಂವಾದವಾಗಿತ್ತು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್.